ನಿಜ ವಿಶ್ವಾಸಿಗಳು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಕುಳ್ಳಿರಿಸಲ್ಪಡುತ್ತಾರೆ. ನಾವು ಅಲ್ಲಿ ಇರಬಲ್ಲೆವೋ? ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳುಕೊಂಡ ಅದ್ಭುತ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯ ಮೊದಲ 3 ಅಧ್ಯಾಯಗಳು ಸಭೆಯ ಕರೆ, ರಚನೆ ಹಾಗೂ ಅದರ ಅಂಗವ್ಯವಸ್ಥೆಗಳನ್ನು ತಿಳಿಸಿದವು. 2ನೇ ಭಾಗವು ತಿಳಿಸುವ ನೂತನ ಸತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ಜೀವವುಳ್ಳ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ನಾವು ಕೇಳಿ ವಿಧೇಯರಾಗಿ ಅದರ ಮೂಲಕವಾಗಿ ಬಲವನ್ನು ಹೊಂದಿಕೊಂಡು ನಿರೀಕ್ಷೆಯ ಜೀವಿತದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರು ಅವರು ಇರುವಂಥ ಸ್ಥಳದಲ್ಲಿ ನಿನ್ನ ವಾಕ್ಯವನ್ನು ಆಲಿಸುವಾಗ ನೀನು ಮಾತನಾಡಿ ಬಲಪಡಿಸಿ ನಡೆಸು. ಈ ಕಾರ್ಯಕ್ರಮದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ಜ್ಞಾನೋಕ್ತಿಗಳು 16:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ 3 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ದೇವರ ನಡೆಸುವಿಕೆ ನೆನಪು ಮಾಡಿಕೊಳ್ಳುತ್ತಾ ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಯು ಒಬ್ಬ ನೂತನ ಮನುಷ್ಯ, ನೂತನ ಮನುಷ್ಯನ ಪ್ರದರ್ಶನ, ನೂತನ ಮನುಷ್ಯನ ಅಡ್ಡಿ, ನೂತನ ಮನುಷ್ಯನ ವಿರೋಧ ಎಂಬುದಾಗಿದೆ. ಪ್ರಿಯರೇ, ಎಫೆಸ ಪತ್ರಿಕೆಯಲ್ಲಿನ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಕೊನೆಯ 3 ಅಧ್ಯಾಯಗಳಲ್ಲಿನ ಪ್ರಸ್ತಾಪವೆಂದರೆ ಸಭೆಯ ನಡವಳಿಕೆ ಮತ್ತು ವಿಶ್ವಾಸಿಯ ಉದ್ಯೋಗ, ವಿಶ್ವಾಸಿಯ ಪರಲೋಕದ ಕರೆಯ ಕುರಿತಾಗಿ ನಾವು ನೋಡಿದೆವು. ಈಗ ವಿಶ್ವಾಸಿಯ ಜೀವಿತ ವಿಧಾನವನ್ನು ನೋಡಲಿದ್ದೇವೆ. ಅವನ ಪರಲೋಕದ ನಡೆಯ ಕುರಿತು. ಅದು ಈ ಲೋಕ ರೀತಿಯ ನಡೆಯಲ್ಲ, ಆದರೆ ಈ ಲೋಕದಲ್ಲಿನ ನಡೆಯಾಗಿದೆ. ನಾವು ಒಟ್ಟಾಗಿ ಸಭೆಯೆಂದು ಕರೆಯುವ ನಿಜ ವಿಶ್ವಾಸಿಗಳು ಪರಲೋಕದಲ್ಲಿ ಕ್ರಿಸ್ತನಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದಾರೆ. ಕ್ರಿಸ್ತನು ದೇಹದ ತಲೆಯಾಗಿದ್ದಾನೆ ಮತ್ತು ಆತನು ದೇವರ ಬಲಗಡೆಯಲ್ಲಿ ಕುಳಿತಿದ್ದಾನೆ. ಆದರೆ ಸಭೆಯು ಇಲ್ಲಿ ಈ ಭೂಮಿಯಲ್ಲಿ ಜೀವಿಸಬೇಕಾಗಿದೆ. ಪ್ರಿಯರೇ, ಮೊದಲ 3 ಅಧ್ಯಾಯಗಳಲ್ಲಿ ನಾವು ಸಭೆಯ ಕರೆ, ರಚನೆ ಹಾಗೂ ಅದರ ಅಂಗವ್ಯವಸ್ಥೆಗಳನ್ನು ನೋಡಿದೆವು. ಈ ಪತ್ರಿಕೆಯ ಕೊನೆಯ ವಿಭಾಗದಲ್ಲಿ ನಾವು ಸಭೆಯ ನಡವಳಿಕೆ, ವಿಶ್ವಾಸ ಸೂತ್ರ ಹಾಗೂ ವಿರೋಧಗಳ ಕುರಿತಾಗಿ ನೋಡಲಿದ್ದೇವೆ. ಸಭೆಯು ನೂತನ ವ್ಯಕ್ತಿಯಾಗಿದೆ. ಭವಿಷ್ಯದಲ್ಲಿ ಸಭೆಯು ಮೊದಲಗಿತ್ತಿಯಾಗಲಿದೆ ಮತ್ತು ಸಭೆಯು ಯೇಸು ಕ್ರಿಸ್ತನ ಒಳ್ಳೆ ಸೈನಿಕನೂ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮೊದಲ 3 ಅಧ್ಯಾಯಗಳಲ್ಲಿ ನಾವು ರೂಪಾಂತರ ಬೆಟ್ಟದಲ್ಲಿದ್ದಂತಿದ್ದೆವು. ಇದು ಹೊಸ ಒಡಂಬಡಿಕೆಯ ಆತ್ಮಿಕತೆಯ ಅತ್ಯುನ್ನತ ಸ್ಥಾನವಾಗಿರಬಹುದು. ಆದ್ದರಿಂದಲೇ ಆ ಅಧ್ಯಾಯಗಳ ಧ್ಯಾನದಲ್ಲಿ ನಾವು ತುಂಬ ಸಮಯ ಕಳೆದೆವು. ಈ 2ನೇ ಭಾಗದಲ್ಲಿ ನಾವು ದೈನಂದಿನ ಜೀವಿತದ ಸ್ಥಿತಿಗೆ ಇಳಿಯುತ್ತೇವೆ. ಇಲ್ಲಿ ದೆವ್ವದ ಅಧೀನದಲ್ಲಿರುವ ಜಗತ್ತನ್ನು ಎದುರಿಸುತ್ತೇವೆ ಮತ್ತು ಸಂಶಯಗ್ರಸ್ತ ಗುಂಪಿನ ನಡುವೆ ಇರುತ್ತೇವೆ. ಅದು ದೈನಂದಿನ ವಾಸ್ತವಿಕ ಜೀವಿತವಾಗಿದೆ. ಪ್ರಿಯರೇ, ಹಿಂದಿನ ಭಾಗದ ಉನ್ನತ ಸತ್ಯಗಳನ್ನು ಈ ವಾಸ್ತವಿಕ ಜಗತ್ತಿಗೆ ಪರಿವರ್ತಿಸಲು ನಮಗೆ ಸಾಧ್ಯವಿದೆಯೋ? ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಲು ನಮಗೆ ಆದೀತೋ? ಕರ್ತನಾದ ಯೇಸು ಹೇಳಿದ್ದಾನೆ, ನಾವು ಈ ಲೋಕದಲ್ಲಿದ್ದೇವೆ, ಆದರೆ ಲೋಕದವರಾಗಿರುವುದಿಲ್ಲ. ಪ್ರಿಯರೇ, ಎಫೆಸ ಪತ್ರಿಕೆಯು ದೈವಶಾಸ್ತ್ರೀಯವಾಗಿ ಹಳೆ ಒಡಂಬಡಿಕೆಯಲ್ಲಿನ ಯೆಹೋಶುವನ ಪುಸ್ತಕದಂತಿದೆ ಎಂದು ಹೇಳಲಾಗುತ್ತದೆ. ಈಗ ಈ ಸತ್ಯವನ್ನು ತಿಳಿದುಕೊಳ್ಳುವ ಹಂತಕ್ಕೆ ಬಂದಿದ್ದೇವೆ. ಯೆಹೋಶುವನು ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆಯರಿಗೆ ಮಾಡಲ್ಪಟ್ಟ ವಾಗ್ದಾನದ ಆಧಾರದಲ್ಲಿ ವಾಗ್ದಾತ ದೇಶವನ್ನು ಪ್ರವೇಶಿಸಿದನು. ಅದು ವಾಗ್ದಾನದ ಹಕ್ಕಿನಿಂದ ಅವನದಾಯಿತು ಮತ್ತು ಅವನು ಇಸ್ರಾಯೇಲ್ಯರನ್ನು ಯೋರ್ದಾನ್ ಮಾರ್ಗವಾಗಿ ಅಲ್ಲಿಗೆ ನಡೆಸಿದನು. ಹೊಳೆ ದಾಟುವುದು ಕ್ರಿಸ್ತನ ಮರಣ,
ಹೂಣಿಡುವಿಕೆ ಹಾಗೂ ಪುನರುತ್ಥಾನಗಳ ಸಂಕೇತವಾಗಿದೆ. ವಿಶ್ವಾಸಿಗಳಾಗಿ ನಾವು ಕೂಡ ವಾಗ್ದಾತ ದೇಶಕ್ಕೆ ನಡೆಸಲ್ಪಟ್ಟಿದ್ದೇವೆ. ನಾವು ವಾಸ ಮಾಡುತ್ತಿರುವುದು ಅಲ್ಲಿಯೇ. ನಾವು ಈಗ ಪುನರುತ್ಥಿತವಾದ ಪ್ರದೇಶದಲ್ಲಿ ಜೀವಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇಶವನ್ನನುಭವಿಸಿ ಅದರ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ಯೆಹೋಶುವನು ಆ ದೇಶವನ್ನು ತನ್ನದಾಗಿ ಮಾಡಿಕೊಳ್ಳಬೇಕಾಯಿತು. ಯೆಹೋಶುವನ ಪುಸ್ತಕದಲ್ಲಿನ ವಿಶೇಷ ಪದ ಸ್ವಾಧೀನಪಡಿಸಿಕೊಳ್ಳುವುದು ಎಂದಾಗಿದೆ. ಅವನಿಗೆ ವಿರೋಧಿಗಳು, ಇತರ ಅಡ್ಡಿಗಳು ಎದುರಾದರೂ ಯೆಹೋಶುವನು ಅವನ್ನೆಲ್ಲ ಜಯಿಸಿ ದೇಶವನ್ನು ವಶಪಡಿಸಿಕೊಳ್ಳಬೇಕಾಯಿತು. ಪ್ರಿಯರೇ, ಎಫೆಸ ಪತ್ರಿಕೆಯ ಮೊದಲ ಭಾಗದಲ್ಲಿನ ಸ್ಥಾನ ಎಂಬುದು ಮುಖ್ಯ ಪದವಾಗಿತ್ತು. ದೇವರು ನಮ್ಮನ್ನು ಸಕಲ ಆತ್ಮೀಯ ವರಗಳಿಂದ ಆಶೀರ್ವದಿಸಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ನಮಗೆ ಅವುಗಳನ್ನು ಕೊಟ್ಟಿದ್ದಾನೆ. ಆದರೆ ನಾವು ಅವುಗಳನ್ನು ಹೊಂದಿಕೊಂಡವರಾಗಿ ಜೀವಿಸುತ್ತಿದ್ದೇವೆಯೋ? ಇಸ್ರಾಯೇಲ್ಯರಿಗೆ ಅವರ ದೇಶವು ವಾಗ್ದಾನ ಮಾಡಲ್ಪಟ್ಟಿತು. ಆದರೆ ಅವರು ಅದನ್ನು ಪ್ರವೇಶಿಸುವ ತನಕ ಅದು ಅವರಿಗೆಂದಿಗೂ ದೊರೆಯದ ವಸ್ತುವಾಗಿತ್ತು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಯೆಹೋಶುವನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುತ್ತೇವೆ. ದೇವರು ಹೇಳಿದನು, ಯೆಹೋಶುವನೇ, ಅದೆಲ್ಲವೂ ನಿನ್ನದೇ, ಆದರೆ ನೀನು ವಶಪಡಿಸಿಕೊಳ್ಳುವಂತಾದು ಮಾತ್ರ ನಿನ್ನದಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಯೂ ಕೂಡ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ವಶ ಮಾಡಿಕೊಳ್ಳುವ ಸೌಲಭ್ಯ ಅವನಿಗೆ ಕೊಡಲ್ಪಟ್ಟಿದೆ. ಆದರೆ ಕ್ರಿಸ್ತನಲ್ಲಿನ ಈ ಅಶೋಧ್ಯವಾದ ಐಶ್ವರ್ಯಗಳನ್ನು ಆತ್ಮಿಕ ಉಪಕರಣಗಳಿಂದ ಹುಡುಕಬೇಕಾಗಿದೆ. ಆ ಉಪಕರಣವೇ ದೇವರ ವಾಕ್ಯವಾಗಿದೆ. ಈ ತನಕ ಈ ಪತ್ರಿಕೆಯಲ್ಲಿ ಮಹಿಮೆಯ ಘೋಷಣೆಗಳು ಕೊಡಲ್ಪಟ್ಟವು. ಆದರೆ ಇನ್ನು ಮುಂದಕ್ಕೆ ಅದರಲ್ಲಿ ಅಪ್ಪಣೆಗಳಿರುತ್ತವೆ. ಇಂತಹ ಅತ್ಯುನ್ನತ ಸ್ಥಾನಕ್ಕೆ ಕರೆಯಲ್ಪಟ್ಟವರಿಗೆ ಈಗ ಆ ಕರೆಗೆ ಯೋಗ್ಯವಾದ ಜೀವಿತ ನಡೆಸಬೇಕೆಂಬ ಅಪ್ಪಣೆ ಕೊಡಲ್ಪಟ್ಟಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೆಲವರು ಈ ಪತ್ರಿಕೆಯ ಮೊದಲ ಭಾಗದಲ್ಲಿ ಮಾತ್ರ ಇದ್ದುಕೊಂಡು ತಾವು ವಿಶೇಷ ಭಕ್ತಿವಂತರೆಂದು ನೆನೆಸಿಕೊಳ್ಳುತ್ತಾರೆ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ದಕ್ಷಿಣ ಕ್ಯಾಲಿಫೋರ್ನಿಯಾಕ್ಕೆ ಮೊದಲ ಸಾರಿ ಬಂದಾಗ ಇಂತಹ ಒಂದು ಕುಟುಂಬ ಅಲ್ಲಿತ್ತು. ಅವರು ನಾನು ಸಭಾಪಾಲಕನಾಗಿದ್ದ ಸಭೆಗೆ ಬರುತ್ತಿದ್ದರು, ಆದರೆ ಅದರ ಸದಸ್ಯನಾಗಿರಲಿಲ್ಲ. ಅವರು ಒಳ್ಳೆಯ ವ್ಯಕ್ತಿಗಳಾಗಿದ್ದರು, ಚಟುವಟಿಕೆಯಿಂದಿದ್ದರು. ಅವರು ಸಭೆಗೆ ಯಾಕೆ ಸೇರಲಿಲ್ಲವೆಂದು ನಾನು ಒಂದು ದಿನ ಅವರನ್ನು ಕೇಳಿದೆ. ಅವರು ಮೇಲಕ್ಕೆ ನೋಡುತ್ತಾ ಹೇಳಿದರು, ನಾವು ಅದೃಶ್ಯ ಸಭೆಯ ಸದಸ್ಯರಾಗಿದ್ದೇವೆ ಎಂದು. ಇಂತಹ ಅದೃಶ್ಯ ಸಭೆಯ ಸದಸ್ಯರೆಂದು ಹೇಳಿಕೊಳ್ಳುವವರು ನಿಜವಾಗಿ ಅದೃಶ್ಯರಾಗಿರುತ್ತಿದ್ದರು. ವಾರ ಮಧ್ಯದ ಕೂಟಗಳಿಗೆ ಬರುತ್ತಿರಲಿಲ್ಲ. ಅವರಿಂದ ಏನಾದರೂ ಸಹಾಯ ಕೇಳಬೇಕೆಂದಾಗ ಅವರು ಅದೃಶ್ಯರಾಗುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ನಾವು ಈ ಕುರಿತು ಪ್ರಾಯೋಗಿಕವಾಗಿರೋಣ. ಅದೃಶ್ಯ ಸಭೆಯು ಸ್ಥಳೀಯ ಸಮೂಹದಲ್ಲಿ ಕಂಡುಬರತಕ್ಕದಾಗಿದೆ. ನಾವು ಎಫೆಸ ಪತ್ರಿಕೆಯ ಪ್ರಾಯೋಗಿಕ ಭಾಗಕ್ಕೆ ಬಂದಿದ್ದೇವೆ. ಸಭೆಯ ಈ ಲೋಕದ ನಡವಳಿಕೆಯ ಕುರಿತು ಈ ಭಾಗದಲ್ಲಿ ಸಭೆಯು ಒಬ್ಬ ಹೊಸ ಮನುಷ್ಯನಾಗಿ ತೋರಿಸಲ್ಪಟ್ಟಿದೆ. ಈ ನೂತನ ಮನುಷ್ಯನು ಇಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳಬೇಕಾಗಿದೆ. ಅದೃಶ್ಯ ಸಭೆಯ ಸದಸ್ಯರು ತಮ್ಮನ್ನು ಕಾಣಿಸಿಕೊಳ್ಳಬೇಕಾಗಿದೆ. ಅವರು ಹೊರಮಾತಿನವರಾಗಿದ್ದು ಮತ್ತು ದೇವರ ವಾಕ್ಯವನ್ನು ಪ್ರಸರಿಸುವವರಾಗಿರಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಸಂಗತಿಗಳು ಕ್ರಿಸ್ತನಲ್ಲಿರುವವರಿಗೆ ಮಾತ್ರ ಅನ್ವಯಿಸುವವುಗಳಾಗಿವೆ. ದೇವರ ಆತ್ಮನು ರಕ್ಷಿಸಲ್ಪಟ್ಟವರೊಂದಿಗೆ ಮಾತನಾಡುತ್ತಿದ್ದಾನೆ. ಪ್ರಿಯ ಸ್ನೇಹಿತನೇ, ನೀನು ಕ್ರೈಸ್ತನಾಗಿಲ್ಲದಿದ್ದರೆ ಈ ಪತ್ರಿಕೆಯಲ್ಲಿನ ಅಪ್ಪಣೆಗಳನ್ನು ಕೈಕೊಳ್ಳಬೇಕೆಂದು ನಿನಗೆ ದೇವರು ಹೇಳುವುದಿಲ್ಲ. ಮೊದಲಾಗಿ ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಮೂಲಕ ನೀನು ಆತನ ಮಗುವಾಗಬೇಕು, ಆತನ ದೇಹದ ಅಂಗವಾಗಬೇಕು. ಮುಂದೆ ತಿಳಿಸಲ್ಪಟ್ಟಿರುವ ಸಂಗತಿಗಳು ವಿಮೋಚನೆಗೊಂಡ ದೇವರ ವಾಕ್ಯದ ಸತ್ಯಗಳನ್ನು ಕೇಳಿದವರಿಗಾಗಿ ಮಾತ್ರ ಇರುತ್ತದೆ. ಸತ್ತು ಹೋದವರು ಎಷ್ಟು ಒತ್ತಾಯಿಸಿದರೂ ನಡೆಯಲಾರರು. ಸತ್ತು ಹೋದವರು ಮೊದಲು ಜೀವಂತವಾಗಬೇಕು. ನಾವು ಅಪರಾಧ ಪಾಪಗಳಲ್ಲಿ ಸತ್ತವರಾಗಿದ್ದೇವೆಂದು ಪೌಲನು ಹೇಳಿದ್ದಾನೆ. ನಾಶವಾದವರೆಲ್ಲರ ಸ್ಥಿತಿ ಇದೇ ಆಗಿದೆ. ಗೋರಿಯಲ್ಲಿರುವವರಿಗೆ ಯಾವ ಅಪ್ಪಣೆ ಕೊಟ್ಟರೂ ಅವರು ಪಾಲಿಸಲಾರರು. ಅವರು ಮೊದಲು ಜೀವ ಹೊಂದಬೇಕಾಗಿದೆ. ಪ್ರಿಯರೇ, ಲೋಕದ ಮತಧರ್ಮವೆಲ್ಲವೂ ಸತ್ತು ಹೋಗಿರುವ ಲೋಕಕ್ಕೆ ನೀನು ಹೀಗೀಗೆ ಮಾಡು, ಒಳ್ಳೆಯದಾಗುತ್ತಿ ಎಂದು ಹೇಳುವುದು ಹಾಸ್ಯಾಸ್ಪದವಾಗಿರುವಂತೆ ಕಾಣುತ್ತದೆ. ಪ್ರಿಯ ಮಿತ್ರನೇ, ನೀನು ಕ್ರೈಸ್ತನಲ್ಲವಾದರೆ ಬದಿಯಲ್ಲಿ ನಿಂತು ಕೇಳಿಸಿಕೋ. ವಿಶ್ವಾಸಿಯಾದಾಗ
ದೇವರು ನಿನ್ನಿಂದ ಏನನ್ನು ಬಯಸುತ್ತಾನೆಂಬುದನ್ನು ನೀನು ತಿಳುಕೊಳ್ಳಬಹುದು ಮತ್ತು ನಿನ್ನ ಸುತ್ತಲೂ ನೋಡುವಾಗ ಭಕ್ತರು ದೇವರು ಆಶಿಸಿದ ರೀತಿಯಲ್ಲಿ ವಾಸಿಸುತ್ತಾ ಇದ್ದಾರೋ ಎಂದು ನೋಡಬಹುದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೂತನ ಮನುಷ್ಯನ ಪ್ರದರ್ಶನ ಎಂಬುದಾಗಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರೆಯಲ್ಪಟ್ಟವರಾದ ಕಾರಣ ಎಂಬುದಾಗಿ ನೋಡುವಾಗ ಇದು ಸಂಬಂಧ ವಾಚಕವಾಗಿದೆ. ವಿಶ್ವಾಸಿಗಾಗಿ ದೇವರು ಇಷ್ಟೆಲ್ಲ ಮಾಡಿರುವುದರಿಂದ ಈ ಕುರಿತು ಮೊದಲ 3 ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ. ಪೌಲನು ಕರ್ತನ ಸೇವೆಯಲ್ಲಿ ಸೆರೆಯವನು ಎಂಬುದಾಗಿ ನೋಡುವಾಗ ಕ್ರಿಸ್ತನಲ್ಲಿನ ಅವನ ಸ್ಥಾನದಿಂದಾಗಿ ಅವನು ಸೆರೆಯವನಾದನು. ಪೌಲನು ಕ್ರಿಸ್ತನಲ್ಲಿ ಪರಲೋಕದಲ್ಲಿಯೂ ಕುಳಿತಿರಬಲ್ಲನು ಮತ್ತು ಅನ್ಯ ಜನಗಳಿಗೆ ಸಾಕ್ಷಿಯಾದದಕ್ಕಾಗಿ ಸೆರೆಮನೆಯಲ್ಲಿಯೂ ಇರಬಲ್ಲವನಾಗಿರುವುದು ಆಶ್ಚರ್ಯವಲ್ಲವೇ? ಪ್ರಿಯರೇ, ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಪ್ರಬೋಧಿಸುತ್ತೇನೆ ಅಥವಾ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ನೋಡುವಾಗ ಇಲ್ಲಿನ ಪ್ರಬೋಧಿಸುತ್ತೇನೆ ಎಂಬುದರ ಮೂಲ ಪದವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿನ ಪದವೇ ಆಗಿದೆ. ಅದು ಸೀನಾಯಿ ಬೆಟ್ಟದಲ್ಲಿ ಗುಡುಗು ಬೆಂಕಿಗಳ ನಡುವೆ ಕೊಡಲ್ಪಟ್ಟ ಕಟ್ಟಪ್ಪಣೆಯಲ್ಲ, ಅದು ಪ್ರೀತಿಯ ಕೇಳಿಕೆಯಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಅದು ಕ್ರಿಸ್ತನಲ್ಲಿನ ನಮ್ಮ ಸ್ಥಾನಕ್ಕೆ ತಕ್ಕದಾದ ರೀತಿಯ ನಡೆಯಾಗಿರುತ್ತದೆ. ಹೇಗೋ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಓದುತ್ತೇವೆ. ಇದಲ್ಲದೆ ಪೌಲನು ಹೀಗೂ ಬರೆದಿದ್ದಾನೆ. ಕೊಲೋಸ್ಯಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತ ನಡೆಗೆ ಪೌಲನು ತನ್ನ ಜೀವಿತದ ಉದಾಹರಣೆಯನ್ನೇ ಕೊಡುತ್ತಾನೆ. ಅದೇನೆಂದರೆ, ನಾವು ಎಷ್ಟೋ ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡೆವೆಂಬುದಕ್ಕೆ ನೀವು ಸಾಕ್ಷಿಗಳು, ದೇವರೂ ಸಾಕ್ಷಿ ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಸುವಾರ್ತೆಗೆ ಯೋಗ್ಯರಾಗಿ ನಡಕೊಳ್ಳಬೇಕೆಂದು ಪೌಲನು ಹೇಳುತ್ತಾನೆ. ಜನರು ಹಾಗೆ ನಿಮಗೆ ಹೇಳಲಿಕ್ಕಿಲ್ಲ, ಆದರೆ ನೀವು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ನಿಜವಾದ ದೇವರ ಮಕ್ಕಳೋ ಎಂಬುದನ್ನು ಪರೀಕ್ಷಿಸುತ್ತಾ ಇರುತ್ತಾರೆ. ಅವರಿಗೆ ಅದು ತಿಳಿಯುವುದು ನಿಮ್ಮ ನಡತೆಯಿಂದ ಮಾತ್ರ. ಆದರೆ ನೀವು ಹೇಗೆ ನಡೆಯುತ್ತೀರೆಂಬುದಕ್ಕಿಂತಲೂ ಎಲ್ಲಿ ನಡೆಯುತ್ತೀರೆಂಬುದೇ ವಿಶೇಷವಾದದ್ದು. ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಯೋಹಾನನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಬೆಳಕಿನಲ್ಲಿ ನಡೆಯುವುದೆಂದರೆ ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯುವುದೇ ಆಗಿದೆ. ನೀನು ದೇವರ ವಾಕ್ಯಕ್ಕೆ ಎಷ್ಟು ಸಮಯ ಕೊಡುತ್ತಿ, ನೀನು ಎಷ್ಟು ಹೊತ್ತು ಕಳೆಯುತ್ತಿ ಎಂಬುದನ್ನು ನಿನ್ನ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಿನ್ನ ನೆರೆಯವರೂ ತಿಳಿಯುತ್ತಾರೆ, ಸಭೆಯವರೂ ತಿಳಿಯುತ್ತಾರೆ. ನಾವು ದೇವರ ಅನ್ಯೋನ್ಯತೆಯಲ್ಲಿ ನಡೆಯಲು ಇಚ್ಛಿಸುವುದಾದರೆ ನಾವು ದೇವರ ವಾಕ್ಯಕ್ಕೆ ಅನುಸಾರ ಜೀವಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಕರಪತ್ರಗಳನ್ನು ಹಂಚುವ ಒಬ್ಬನ ಕುರಿತು ನಾವು ಈಗಾಗಲೇ ಕೇಳಿದ್ದೇವೆ. ಈ ಸೇವೆಗೆ ತುಂಬ ಪ್ರಾರ್ಥನೆ ಮತ್ತು ಬುದ್ಧಿವಂತಿಕೆಯ ಅಗತ್ಯವಿದೆ. ಓದಲಿಕ್ಕೂ ಬರೆಯಲಿಕ್ಕೂ ಬಾರದ ಒಬ್ಬ ಕಪ್ಪು ಬಣ್ಣದವನಿಗೆ ಈ ಕರಪತ್ರವು ಕೊಡಲ್ಪಟ್ಟಿತು. ಅದೇನೆಂದು ಅವನು ಕೇಳಿದ. ಅದು ಒಂದು ಕರಪತ್ರ ಎಂದು ಕೊಟ್ಟವನು ಹೇಳಿದ. ಆಗ ಅವನೆಂದನು, ನನಗೆ ಓದಲು ಬರುವುದಿಲ್ಲ, ಆದರೆ ನೀನು ನಿನ್ನ ಹೆಜ್ಜೆ ಹೇಗೆ ಇಡುತ್ತಿ ಎಂದು ಗಮನಿಸುತ್ತೇನೆ ಎಂದು ಹೇಳಿದನು.
ಆ ವ್ಯಕ್ತಿಗೆ ಹೇಳಲ್ಪಟ್ಟ ಅತೀ ಚಿಕ್ಕ ಪ್ರಸಂಗ ಅದಾಗಿತ್ತು. ಅವರ ನಡೆಯನ್ನು ಬೇರೆಯವರು ಗಮನಿಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಪೌಲನು ಅವರ ಕರೆಯ ಆಧಾರದಲ್ಲಿ ಅವರನ್ನು ಕೇಳಿಕೊಳ್ಳುತ್ತಿದ್ದಾನೆ. ಎಫೆಸದವರು ಈಗ ದೇವರ ಕೃಪೆಯ ಅಡಿಯಲ್ಲಿ ಜೀವಿಸುತ್ತಿದ್ದಾರೆಂಬುದನ್ನು ಅವರಿಗೆ ಪೌಲನು ಈಗ ತಾನೇ ವಿವರಿಸಿ ಹೇಳಿದ್ದಾನೆ. ಅವರು ಈಗ ಕಾಲಾವಧಿಯಲ್ಲಿದ್ದಾರೆ. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿನಯ ಅಂದರೆ ನಮ್ಮ ಮನಸ್ಸುಗಳನ್ನು ತಗ್ಗಿಸಿಕೊಂಡು ಎಂದು. ಪೌಲನು ತಾನು ಬೋಧಿಸಿದ್ದ ಹಾಗೆ ನಡೆದಿದ್ದನು. ವಿನಯ ಗುಣವೆಂದರೆ ಹೆಮ್ಮೆಗೆ ವಿರುದ್ಧವಾದದ್ದು. ನಮ್ಮ ಸೆಮಿನರಿಗಳು ಬೌದ್ಧಿಕ ಪ್ರಸಂಗಿಗಳನ್ನು ತಯಾರು ಮಾಡುವ ಬದಲು ನಮ್ಮ ಯುವಕರು ವಿನಯದಿಂದ ನಡೆಯುವುದನ್ನು ಕಲಿಸಿದರೆ ಒಳ್ಳೆಯದು. ಪ್ರಿಯರೇ, ಎಡಿನ್ಬರೋದ ಒಂದು ಮುಂದುವರೆದ ಸಭೆಯ ಕುರಿತಾಗಿ ನಾನು ಕೇಳಿದ್ದೆ. ಅವರು ಪ್ರಸಂಗಿಗಳಿಗಾಗಿ ಕೇಳಿಕೊಳ್ಳುತ್ತಿದ್ದರು. ಆದ್ದರಿಂದ ತರಬೇತಿಯ ಕಾಲದಲ್ಲಿ ಅತ್ಯಂತ ಬುದ್ಧಿವಂತನೆನಿಸಲ್ಪಟ್ಟ ಒಬ್ಬ ಯೌವನಸ್ಥನನ್ನು ಈ ಸೆಮಿನಾರಿಯವರು ಕಳುಹಿಸಿದರು. ಅವನಿಗೆ ಹೆಚ್ಚು ಅನುಭವವಿರಲಿಲ್ಲ. ಈ ಶ್ರೇಷ್ಠ ಸಭೆಯಲ್ಲಿ ಪ್ರಸಂಗಿಸುವ ಅವಕಾಶಕ್ಕಾಗಿ ಹೆಮ್ಮೆಯಿಂದ ಅವನು ತುಂಬಿದ್ದನು. ಆ ಜನರೆದುರಿಗೆ ಅವನು ಎದ್ದು ನಿಂತಾಗ ಅವನಿಗೆ ಸಭಾಕಂಪನ ಉಂಟಾಯಿತು. ಅವನು ಕಲಿತದ್ದೆಲ್ಲ ಮರೆತು ಹೋಯಿತು. ಪ್ರಸಂಗವನ್ನು ಅವನು ಬಾಯಿಪಾಠ ಮಾಡಿದ್ದನು, ಆದರೆ ಅವನಿಗೆ ಅದು ಮರೆತು ಹೋಯಿತು. ಏನೋ ತಡವರಿಸಿ ಪೀಠದಿಂದ ಕೆಳಗಿಳಿದು ಹೋದನು. ತಾನು ಏನೂ ಮಾಡಲಿಲ್ಲವೆಂದು ತಿಳಿದುಕೊಂಡನು. ಒಬ್ಬ ಸ್ಕಾಟ್ಲೆಂಡಿನ ಮಹಿಳೆ ಅವನ ಬಳಿಗೆ ಹೋಗಿ, ಯವನಸ್ಥನೇ, ಈ ಬೆಳಿಗ್ಗೆ ಪೀಠದಲ್ಲಿ ನಿನ್ನನ್ನು ಗಮನಿಸಿದೆ. ನಾನು ನಿನಗೆ ಒಂದು ಮಾತನ್ನು ಹೇಳಬಯಸುತ್ತೇನೆ. ನೀನು ಪೀಠದಿಂದ ಇಳಿಯುತ್ತಿದ್ದ ರೀತಿಯಲ್ಲಿ ಅದನ್ನು ಹತ್ತುತ್ತಿದ್ದರೆ ನೀನು ಮೇಲೆ ಹತ್ತಿದ ರೀತಿಯಲ್ಲೇ ಇಳಿದು ಬರುತ್ತಿದ್ದೀ ಎಂದು ಹೇಳಿದಳು. ಅವನು ಹೆಮ್ಮೆಯಿಂದ ಮೇಲೆ ಹತ್ತಿದನು, ಆದರೆ ಅವಮಾನದಿಂದ ಕುಗ್ಗಿಕೊಂಡು ಕೆಳಗಿಳಿದನು. ಕರ್ತನಲ್ಲಿ ಪ್ರಿಯರೇ, ವಿನಯಶೀಲತೆಯು ಎಲ್ಲ ಕ್ರೈಸ್ತ ಗುಣಗಳಿಗೂ ಧ್ವಜಪ್ರಾಯವಾಗಿದೆ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಾದ ಯೇಸು ವಿನಯಶೀಲನಾಗಿದ್ದನು. ಆತನು ಹೇಳಿದ್ದು, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಂದು ಕ್ರೈಸ್ತರಲ್ಲಿನ ಅನೇಕರಿಗೆ ತಮ್ಮ ವಂಶದ ಕುರಿತ ಹೆಮ್ಮೆ, ತಮ್ಮ ಊರಿನ ಹೆಮ್ಮೆ, ಸೌಂದರ್ಯದ ಹೆಮ್ಮೆ, ದೇವರ ಕೃಪೆಯ ಹೆಮ್ಮೆ ಕೂಡ ತುಂಬಿರುತ್ತದೆ. ತಾವು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಕೂಡ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ನಾವು ವಿನಯಶೀಲರಾಗಿರುವುದು ಎಷ್ಟು ಅವಶ್ಯ. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ಜರ್ಮನಿಯಲ್ಲಿನ ಬಿಥೋವನ್ನ ಮನೆಗೆ ಒಂದು ಗುಂಪು ಜನರು ಹೋದರು. ಅವರ ಮಾರ್ಗದರ್ಶಕನು ಬಿಥೋವನ್ನ ಪಿಯಾನೋವನ್ನು ತೋರಿಸಿದ ಬಳಿಕ ತನ್ನ ಮಾತನ್ನು ಮುಗಿಸಿ, ಅವರಲ್ಲಿ ಯಾರಾದರೂ ಬಿಥೋವನ್ನನ ಪಿಯಾನೋ ನುಡಿಸಲು ಇಚ್ಛಿಸುತ್ತಾರೋ ಎಂದು ಕೇಳಿದನು. ಎಲ್ಲರೂ ನಾನು ತಾನು ಎಂದು ಮುನ್ನುಗ್ಗಿದರು. ಒಬ್ಬ ಬಿಳಿ ಉದ್ದ ಕೂದಲಿನವನು ಮಾತ್ರ ಸುಮ್ಮನೆ ಕುಳಿತಿದ್ದನು. ಆಗ ಮಾರ್ಗದರ್ಶಕನು ಅವನೊಡನೆ, ನೀವು ಈ ಪಿಯಾನೋ ನುಡಿಸಲು ಇಚ್ಛಿಸುವುದಿಲ್ಲವೋ ಎಂದು ಕೇಳಿದನು. ಅದಕ್ಕೆ ಅವನೆಂದನು, ನಾನು ಅಷ್ಟು ಯೋಗ್ಯತೆ ಉಳ್ಳವನೆಂದು ಭಾವಿಸುವುದಿಲ್ಲ ಎಂದನು. ಆ ವ್ಯಕ್ತಿಯು ಆ ಪಿಯಾನೋ ನುಡಿಸುವ ನಿಜವಾದ ಅನುಭವವಿದ್ದವನೂ ಆಗಿದ್ದನು. ಕರ್ತನಲ್ಲಿ ಪ್ರಿಯರೇ, ತಮಗೆ ಯಾವ ವರವಿಲ್ಲದಿದ್ದರೂ ಎಷ್ಟು ಬಾರಿ ದೇವಜನರು ಕಾರ್ಯಗಳನ್ನು ಮಾಡುವುದಕ್ಕೆ ಮುನ್ನುಗ್ಗುತ್ತಾರೆ. ಸಭೆಯ ಕಾರ್ಯಗಳನ್ನು ಮಾಡುವವರು ಸಾಕಷ್ಟು ಜನ ಇಲ್ಲವೆಂದು ನಾವು ಹೇಳುತ್ತೇವೆ. ಆದರೆ ಅದೇ ಸಮಯದಲ್ಲಿ ತಮಗೆ ಯಾವ ವರಗಳಿಲ್ಲದಿದ್ದರೂ ಕಾರ್ಯ ಮಾಡಲು ಮುನ್ನುಗ್ಗುವವರು ಇರುತ್ತಾರೆ. ನಾವು ವಿನಯಶೀಲರಾಗಿರತಕ್ಕದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿನಯ ಸಾತ್ವಿಕತ್ವಗಳಿಂದ ಎಂಬುದಾಗಿ ನೋಡುವಾಗ, ಸಾತ್ವಿಕತ್ವವೆಂದರೆ ಮೃದು ಸ್ವಭಾವ, ಆದರೆ ಅದು ಹೇಡಿತನವಲ್ಲ. ಸಾತ್ವಿಕನಾಗಿರುವುದೆಂದರೆ ಬಲಹೀನನಾಗಿರುವುದಲ್ಲ. ಸಾತ್ವಿಕತೆಗೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ಇಬ್ಬರಿದ್ದಾರೆ.
ಹಳೆ ಒಡಂಬಡಿಕೆಯಲ್ಲಿ ಮೋಶೆ, ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು. ಪ್ರಿಯರೇ, ಮೋಶೆ ಬೆಟ್ಟದಿಂದಿಳಿದು ಬರುತ್ತಾ ದಶಾಜ್ಞೆ ಬರೆದಿದ್ದ ಕಲ್ಲುಗಳನ್ನು ಒಡೆದಾಗ ಆರೋನನಿಗೆ ಮತ್ತು ಇಸ್ರಾಯೇಲ್ಯರಿಗೆ ಅವನು ಹೇಳಿದ ಮಾತುಗಳನ್ನು ಕೇಳಿದಾಗ ಅದು ಸಾತ್ವಿಕತ್ವವೆಂದು ಹೇಳಬಹುದೋ? ಆದರೆ ದೇವರು ಅದನ್ನು ಹಾಗೆಂದು ಕರೆದನು. ಕರ್ತನಾದ ಯೇಸು ದೇವಾಲಯದೊಳಗಿದ್ದ ಚಿನೀವಾರರನ್ನು ಹೊರನಡಿಸಿದ್ದು ಸಾತ್ವಿಕತೆಯಾಗಿತ್ತೋ? ಖಂಡಿತವಾಗಿ. ಲೋಕವು ಸಾತ್ವಿಕತ್ವವೆಂದು ಕರೆಯುವಂತಾದು ಬಲಹೀನತೆಯಾಗಿರುತ್ತದೆ. ಸತ್ಯವೇದವು ಸಾತ್ವಿಕತೆ ಎಂದರೆ ದೇವರ ಚಿತ್ತವನ್ನು ಕೈಕೊಳ್ಳುವುದರಲ್ಲಿ ದೃಢಚಿತ್ತನಾಗಿ ನಿಲ್ಲುವುದೆಂದು ಹೇಳುತ್ತದೆ. ಸಾತ್ವಿಕತ್ವವೆಂದರೆ ದೇವರ ಚಿತ್ತಕ್ಕೆ ತಲೆಬಾಗುವುದೆಂದರ್ಥ. ದೀರ್ಘಶಾಂತಿಯಿಂದ ಎಂಬುದಾಗಿ ನೋಡುವಾಗ ದೀರ್ಘಶಾಂತಿ ಎಂದರೆ ತುಂಬ ತಾಳ್ಮೆ ಎಂದರ್ಥ. ಇದು ಆತ್ಮನ ಫಲವಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ಅಂದರೆ ನಾವು ಶೀಘ್ರ ಕೋಪಿಗಳಾಗಿರಬಾರದು, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂಬುದಾಗಿ ನೋಡುವಾಗ ಪ್ರೀತಿಯ ಭಾವದಿಂದ ಒಬ್ಬರನ್ನೊಬ್ಬರು ತಾಳಿಕೊಳ್ಳುವುದು, ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಪ್ರಿಯರೇ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೂ ಕ್ಷಮಿಸಿರಿ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ನಾವೆಲ್ಲರೂ ಒಂದಾಗಿರಬೇಕೆಂದು ಪ್ರಾರ್ಥಿಸಿದನು. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಾತ್ಮನು ನಮ್ಮನ್ನು ಒಂದೇ ಶರೀರದೊಳಗೆ ದೀಕ್ಷಾಸ್ನಾನ ಮಾಡಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಪವಿತ್ರಾತ್ಮನು ಸ್ಥಾಪಿಸಿದ ಈ ಐಕ್ಯವನ್ನು ವಿಶ್ವಾಸಿಗಳು ಕಾಪಾಡಿಕೊಳ್ಳಬೇಕು. ನಾವು ಆ ಐಕ್ಯವನ್ನು ಸ್ಥಾಪಿಸಲಾರೆವು. ಇಂತಹ ಐಕ್ಯಕ್ಕಾಗಿ ನಾವು ಸಭಾ ಐಕ್ಯತೆಯ ಮೂಲಕ ಕಾರ್ಯ ನಡೆಸಲು ಆಗುವುದಿಲ್ಲ. ಪವಿತ್ರಾತ್ಮನು ಮಾತ್ರ ಈ ಐಕ್ಯವನ್ನುಂಟು ಮಾಡಬಲ್ಲನು. ನಾವು ಅದನ್ನು ಕಾಪಾಡಿಕೊಳ್ಳಬೇಕು. ಕ್ರಿಸ್ತನಲ್ಲಿ ನಂಬಿಕೆಯಿಡುವ ನಿಜ ವಿಶ್ವಾಸಿಗಳೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಮತ್ತು ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆಂಬುದನ್ನು ತಿಳಿದುಕೊಳ್ಳಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಒಂದಾಗಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಜೀವಿತದಲ್ಲಿ ಕ್ರಿಸ್ತನು ನಮಗೋಸ್ಕರ ಸಿದ್ಧಪಡಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದಿನೇ ದಿನೇ ಮುಂದೆ ಸಾಗೋಣ. ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನೂತನ ಮನುಷ್ಯನ ದೈನಂದಿನ ಜೀವಿತದ ಸತ್ಯಗಳನ್ನು ವಿಶ್ವಾಸಿಯು ಕೂಡ ಪರಲೋಕದ ಸಕಲ ಆತ್ಮೀಯ ವರಗಳನ್ನು ವಶ ಮಾಡಿಕೊಳ್ಳುವ ಹಾಗೆಯೂ ನಮ್ಮ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬ ಸತ್ಯವನ್ನು ಅರಿತುಕೊಂಡ ನಾವು ವಿನಯ ಸಾತ್ವಿಕತ್ವಗಳಿಂದ ತುಂಬಿದ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಸತ್ಯವೇದ ಅಧ್ಯಯನದಲ್ಲಿ ಸಂತೋಷಪಟ್ಟಿದ್ದೀರಿ ಅಲ್ಲವೇ? ನಿಮ್ಮ ಒಂದೊಂದು ಕರೆಯು ಈ ಸೇವೆಯನ್ನು ಬಲಪಡಿಸುತ್ತದೆ. ಈ ಮೂಲಕ ಅನೇಕರು ಸತ್ಯವನ್ನು ತಿಳಿದುಕೊಳ್ಳುವರು. ಆದ್ದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.